ಹಾಯ್ ಫ್ರೆಂಡ್ಸ್, ಮೊನ್ನೆ 8ನೇ ತರಗತಿ ಪಾರ್ಟ್ 1ಅಲ್ಲಿ ಫಸ್ಟ್ ಪಾರ್ಟದಲ್ಲಿ 14 ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇದು ಸೆಕೆಂಡ್ ಪಾರ್ಟು. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗ ಇದಾಗಿದೆ. ಸೊ ನೀರು ಹಾಕ್ತೀವಿ, ಮಣ್ಣನ್ನು ಅಗಿತೀವಿ, ಬಿತ್ತನೆಯನ್ನು ಮಾಡ್ತೀವಿ, ಯಾವುದೂ ಅಲ್ಲ ಅಂದ್ಕೊಟ್ಟಿದ್ದಾರೆ. ನಾವು ಬಿತ್ತನೆ ಮಾಡಿದ್ರೇ ಬೆಳೆ ಉತ್ಪಾದನೆ ಆಗೋದು. ಇವೆ ನೀರು ಹಾಕಿದ್ರು, ಮಣ್ಣನ್ನು ಅಗಿಬೇಕಾದ್ರು, ಏನು ಮಾಡಿದ್ರು ಬಿತ್ತನೆ ಅನ್ನೋದು ಪ್ರಮುಖ ಭಾಗ ಆಗಿದೆ. ಸೊ ಆನ್ಸರ್ ಸಿ, ಬಿತ್ತನೆ. ನೆಕ್ಸ್ಟ್ ಕ್ವಶನ್, ಹಾನಿಗೊಳಗಾದ ಬೀಜಗಳು ನೀರಿನಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಹಾನಿಗೊಳಗಾದ ಬೀಜಗಳು ಏನಾಗುತ್ತೆ ಅಂತಪ್ಪ ಅಂದರೆ, ನೀರಲ್ಲಿ ತೇಲುತ್ತೆ. ನೀರಲ್ಲಿ ತೇಲೋ ಅಂಥ ಬೀಜಗಳು ಅದನ್ನು ಬಿತ್ತನೆ ಮಾಡಿದ್ರೆ ಬೆಳೆ ಬರಲ್ಲ. ಸೊ ಅಂಥ ಬೀಜಗಳನ್ನು ಹಾನಿಗೊಳಗಾದ ಬೀಜಗಳು ಅಂತ ಕರಿತೀವಿ. ಅವು ಏನು ಆಗುತ್ತೆ ಅಂದರೆ, ನೀರಲ್ಲಿ ಹಾಕಿದ್ರೆ ತೇಲುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಟರೆಲ್ಲ ಈ ನಡುವೆ ಬಂದಿರುವಂಥದ್ದು, ಆದರೆ ಕೂರಿಗೆ ತುಂಬ ಹಳೆಯ ಕಾಲದ ಒಂದು ಸಾಂಪ್ರದಾಯಿಕವಾಗಿ ಬಳಸುವಂತಹ ಒಂದು ಸಲಕರಣೆ ಆಗಿದೆ. ಸೊ ಆನ್ಸರ್ ಯಾವುದು ಅಂತಂದರೆ ಕೂರಿಗೆ. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯುವುದನ್ನು ತಪ್ಪಿಸಲು ಬೀಜಗಳನ್ನು ಏನು ಮಾಡ್ಬೋದು? ಈ ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಕೂಡ ಹೇಳ್ತಾರೆ. ಆನ್ಸರ್ ಈಸಿ ಇದೆ. ಬೀಜಗಳ ನಡುವೆ ಅಂತರ ಇರಬೇಕು. ಬೀಜಗಳೆಲ್ಲ ಒಂದೇ ಕಡೆ ಹಾಕಿದ್ರೆ ಏನಾಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಅದನ್ನು ನಾವು ಸರಿಯಾಗಿ ವಿಂಗಡಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೀಜಗಳ ನಡುವೆ ಸ್ವಲ್ಪ ಅಂತರ ಇದ್ದರೆ ನಾವು ನೀಟಾಗಿ ಗಿಡಗಳ ಮಧ್ಯೆ ಏನಾದರೂ ಕಳೆ ಇದ್ದರೂ ಕೇಳ್ಬೋದು, ನೀಟಾಗಿ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣು ಏನಾಗುತ್ತೆ? ಸೊ ಮಣ್ಣಿದೆ, ನಮ್ಗೆ ಭೂಮಿ ಇದೆ ಅಂತ ಹೇಳ್ಬಿಟ್ಟು ಒಂದರ ಮೇಲೆ ಒಂದು ಬೆಳೆ ಬೆಳೀತಾ ಹೋದರೆ ಏನಾಗುತ್ತಪ್ಪ ಅಂದರೆ, ಅದರಲ್ಲಿರೋ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನೇನು ಕೊಟ್ಟಿದ್ದಾರೆ, ಆಪ್ಷನ್ ಏನು ಕೊಟ್ಟಿದ್ದಾರೆ? ಎ, ಪೋಷಕಾಂಶಗಳು ಹೆಚ್ಚುತ್ತೆ. ತಪ್ಪು. ಯಾಕಂದರೆ ಬೆಳೀತಾ ಇದ್ದರೆ ಭೂಮಿಯಲ್ಲಿರುವಂಥ ಪೋಷಕಾಂಶಗಳು ನಾಶ ಆಗ್ತಾ ಇರುತ್ತೆ, ಯಾಕಂದರೆ ಗಿಡಗಳು ಎಳ್ಕೊಳ್ತಾ ಇರುತ್ತೆ. ಸೊ ಆಪ್ಷನ್ ಬಿ, ಪೋಷಕಾಂಶ ಕಡಿಮೆ ಆಗುತ್ತೆ. ಇದು ಕರೆಕ್ಟಾಗಿರುವಂಥ ಆನ್ಸರ್. ಫಲವತ್ತಾಗುತ್ತೆ. ಪೋಷಕಾಂಶಗಳಿಲ್ಲದೆ ಫಲವತ್ತತೆ ಹೆಂಗೆ ಬರುತ್ತೆ? ಇಲ್ಲ, ಸುಮ್ಮನೆ ಯಾವುದೂ ಅಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ರಾಂಗು. ಆಪ್ಷನ್ ಬಿ ಕರೆಕ್ಟ್, ಪೋಷಕಾಂಶಗಳು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುವು ರಸಗೊಬ್ಬರ ಅಂತ. ಸೊ ಯೂರಿಯಾ ಕೂಡ ರಸಗೊಬ್ಬರದಲ್ಲಿ ಯೂಸ್ ಮಾಡ್ತಾರೆ. ಸಲ್ಫೇಟು, ನೈಟ್ರೋಜನ್ನು, ಪೊಟ್ಯಾಶು ಇವೆಲ್ಲ ಸಹ ರಸಗೊಬ್ಬರಗಳಿಗೆ ಉದಾಹರಣೆ ಆಗಿದೆ. ಸೊ ಆನ್ಸರ್ ಏನು? ಯೂರಿಯಾ, ಸಲ್ಫೇಟ್, ಪೊಟ್ಯಾಶ್, ನೈಟ್ರೋಜನ್ ಮೇಲೆ ಎಲ್ಲವೂ ಸಹ ಕರೆಕ್ಟಾಗಿದೆ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಣ್ಣಿಗೆ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ವಿಧಾನವಿದು. ಸೊ ಏನೇನು ಕೊಟ್ಟಿದ್ದಾರೆ ಆಪ್ಷನ್ಸು? ಬೆಳೆ ಸರದಿ ಕೊಟ್ಟಿದ್ದಾರೆ, ಬೆಳೆ ಮಣ್ಣು ಸರದಿ ಕೊಟ್ಟಿದ್ದಾರೆ, ಬೆಳೆ ವರದಿ ಕೊಟ್ಟಿದ್ದಾರೆ, ಮೇಲಿನ ಯಾವುದೇ ಅಲ್ಲ. ಸೊ ಬೆಳೆ ಸರದಿ ಅನ್ನೋದು ಕರೆಕ್ಟು. ಯಾಕೆ ಅಪ್ಪ ಅಂತಂದರೆ, ಒಂದು ಸಲ ಏಕದಳ ಸಸ್ಯಗಳ ಬೆಳೆ ಬೆಳೆದರೆ ಇನ್ನೊಂದು ಸಲ ದ್ವಿದಳ ಸಸ್ಯಗಳನ್ನು ಬೆಳಿತೀವಿ. ಈ ಥರ ಸರದಿ ಬೆಳೆದಾಗ ಪೋಷಕಾಂಶಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಆವಾಗ ಮಣ್ಣಿನಲ್ಲಿ ಪೋಷಕಾಂಶಗಳು ನೀಟಾಗಿ ಉಳ್ಕೊಳಕ್ಕೆ ಸಹಾಯ ಆಗುತ್ತೆ. ಸೊ ಆಪ್ಷನ್ ಎ, ಬೆಳೆ ಸರದಿ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫೈ ಮಾಡಿ ಕರೆಕ್ಟಾ ರಾಂಗಾ ಅಂತ ಚೆಕ್ ಮಾಡಿ ಆಪ್ಷನ್ ಪ್ರಕಾರ ಹಾಕ್ಕೊಂಡೋಗ್ಬೇಕಾಗುತ್ತೆ. ಮೊದಲನೇ ವಾಕ್ಯ ಏನು ಕೊಟ್ಟಿದ್ದಾರೆ? ರಸಗೊಬ್ಬರವು ಮಾನವ ನಿರ್ಮಿತ ನರವಯವನ ಲವಣ. ಹೌದು, ರಸಗೊಬ್ಬರ ಮಾನವ ನಿರ್ಮಿತದ್ದೇ ಕರೆಕ್ಟು. ಸೊ ರಸಗೊಬ್ಬರವು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಹೌದು, ಕರೆಕ್ಟ್ ಅದು ಕೂಡ. ರಸಗೊಬ್ಬರವು ಮಣ್ಣಿಗೆ ಹ್ಯೂಮಸ್ ಒದಗಿಸುವುದಿಲ್ಲ. ಅದು ಕರೆಕ್ಟೇ. ಹ್ಯೂಮಸ್ ಒದಗಿಸ್ಬೇಕಾದಂದರೆ ಈ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳೇನಿರ್ತವೆ ಎಲ್ಲ ಕೊಳೆತು ನೀಟಾಗಿ ಇದಾದಮೇಲೆ ಮಣ್ಣಿಗೆ ಹ್ಯೂಮಸನ್ನು ಒದಗಿಸುತ್ತೆ. ಆದರೆ ರಸಗೊಬ್ಬರಗಳಲ್ಲಿ ಆ ಥರ ಮಾಡಲ್ಲ. 4ನೇದು, ರಸಗೊಬ್ಬರವು ನೈಸರ್ಗಿಕ ಪದಾರ್ಥ ಅಲ್ಲ, ಅದು ಕೃತಕ, ಮಾನವ ನಿರ್ಮಿತವಾಗಿರುವುದು. ಸೊ ಆಪ್ಷನ್ ಬಿ 1, 2, 3 ವಾಕ್ಯಗಳು ಕರೆಕ್ಟಾಗಿದೆ. ನೆಕ್ಸ್ಟ್ ಕ್ವಶನ್, ಸಾವಯವ ಗೊಬ್ಬರ ನೈಸರ್ಗಿಕ ಪದಾರ್ಥ ಕರೆಕ್ಟಾ? ಸಾವಯವ ಗೊಬ್ಬರಕ್ಕೆ ನೈಸರ್ಗಿಕ ಪದಾರ್ಥ ಕರೆಕ್ಟ್ ಅಲ್ವಾ? ಕರೆಕ್ಟು. ನೆಕ್ಸ್ಟು, ಸಾವಯವ ಗೊಬ್ಬರ ನೈಸರ್ಗಿಕ ಬಯಲಲ್ಲಿ ಉತ್ಪಾದಿಸಲು ಸಾಧ್ಯವಿಲ್ಲ. ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆಯಾ? ಕರೆಕ್ಟಾಗಿ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ಉತ್ಪಾದಿಸಲು ಸಾಧ್ಯನಾ? ಸಾವಯವ ಗೊಬ್ಬರ ನೈಸರ್ಗಿಕ ಬಯಲಿನಲ್ಲಿ ಉತ್ಪಾದಿಸಲು ಸಾಧ್ಯವಿಲ್ಲ. ಸಾಧ್ಯ ಇದೆ, ಅಲ್ಲಿಗೆ ಅದು ಸೆಂಟೆನ್ಸ್ ರಾಂಗು. ನೆಕ್ಸ್ಟ್, ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸ್ ಮತ್ತು
ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತೆ. ಹೌದು, ನಿಜ, ಕರೆಕ್ಟೇ ಅದು. 4ನೇದು, ಸಾಪೇಕ್ಷಕವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಅದು ನಿಜ. ಸೊ ಅಲ್ಲಿಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಬಿ. 1ನೇ ಸೆಂಟೆನ್ಸ್ ಕರೆಕ್ಟು, 3ನೇ ಸೆಂಟೆನ್ಸ್ ಕರೆಕ್ಟು, 4ನೇ ಸೆಂಟೆನ್ಸ್ ಕರೆಕ್ಟು. 1ನೇ ಸೆಂಟೆನ್ಸ್ ಏನು? ಸಾವಯವ ಗೊಬ್ಬರ ನೈಸರ್ಗಿಕ ಪದಾರ್ಥ. ಕರೆಕ್ಟ್. ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತದೆ. ಅದು ಕರೆಕ್ಟು. 4ನೇ ಸೆಂಟೆನ್ಸ್ ಏನಿದೆ? ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಕರೆಕ್ಟು. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ಗುರುತಿಸಿ. ಸೊ ಸಾವಯವ ಗೊಬ್ಬರದಿಂದ ಏನೇನು ಅನುಕೂಲಗಳೇ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕರೆಕ್ಟಾಗಿರೋದನ್ನು ಸೆಲೆಕ್ಟ್ ಮಾಡಬೇಕು. ಸೊ 1ನೇದೇನು ಕೊಟ್ಟಿದ್ದಾರೆ? ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. 2ನೇದೇನು ಕೊಟ್ಟಿದ್ದಾರೆ? ಇದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ. ಹೌದು, ನಿಜ. 3ನೇದು, ಇದು ನೈಟ್ರೋಜನ್ ಅಂತ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ಹೌದಾ? ಕರೆಕ್ಟಾ? ಸ್ವಲ್ಪ ಪ್ರಾಬ್ಲಮ್ ಇದೆ ಅದರಲ್ಲಿ, ಆ ಆಪ್ಷನ್ನಲ್ಲಿ. ನೆಕ್ಸ್ಟ್, ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತೆ. ಹೌದು, ಇದು ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತೆ. ಸೊ ಆಪ್ಷನ್ ಎ 1, 2, 4 ಇಸ್ ದ ಕರೆಕ್ಟು. 25ನೇದು, ಸಸ್ಯಗಳು ಎಷ್ಟು ಭಾಗ ನೀರನ್ನು ಒಳಗೊಂಡಿದೆ? 90% ನೀರನ್ನು ಒಳಗೊಂಡಿದೆ.